ಖರ್ಚು ಕಮ್ಮಿ ಮಜಾ ಡಬಲ್. ಸಂಡೇ ಬಜಾರ್ ಅಂದ್ರೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಅಮೇಜಿಂಗ್ ಟಾಯ್ಸ್ ಮತ್ತೆ ಸಖತ್ತಾಗಿರೋ ಗ್ಯಾಜೆಟ್ಸ್. ಸ್ಟಾರ್ಟಿಂಗ್ ಅಲ್ಲೇ ಒಂದು ಟಾಯ್ ಅಂಗಡಿಯಲ್ಲಿ ಸಖತ್ತಾಗಿರೋ ಟಾಯ್ಸ್ ನೋಡಿದೆ. ಇವಾಗ ನೀವೇ ನೋಡ್ತಾ ಇದೀರಾ, ಈ ಟಾಯ್ ಬರೀ 300 ರೂಪಾಯಿ ಅಂತೆ. ಅದಾದ್ಮೇಲೆ ಒಂದು ಏರೋಪ್ಲೇನ್ ನೋಡಿದೆ. ಇದು ಡೈಕಾಸ್ಟ್ ಅನ್ಕೊಂಡೆ, ಬಟ್ ಇದೊಂದು ಪುಲ್ ಬ್ಯಾಕ್ ಟಾಯ್ ಅಂತೆ. ಹಾಗೆ ಇಲ್ಲಿ ವಿತ್ ಮೈಕ್ ಸ್ಪೀಕರ್ಸ್ ಕೂಡ ಇತ್ತು. RC ಮಾಡಲ್ಸ್ ಕೂಡ ಇವ್ರ ಹತ್ರ ಇತ್ತು. ಇದು ರೇಂಜ್ ರೋವರ್ ಮಾಡಲ್ 1:24 ಗೊತ್ತಿಲ್ಲ. ಬರೀ ರೇಂಜ್ ರೋವರ್ ಅಲ್ಲ, ಡಿಫೆಂಡರ್ ಕೂಡ ಇದೆ. ಇದ್ರದ್ದು ಬಾಡಿ ಮೆಟಲ್ ಅಲ್ಲ, ಪ್ಲಾಸ್ಟಿಕ್ ಅನ್ಸುತ್ತೆ. ಚಿಕ್ಕ ಸೈಜ್ ಅಲ್ಲಿ ಸ್ಕೇಲ್ ಮಾಡಲ್ಸ್ ಕೂಡ ಇವ್ರ ಹತ್ರ ಅವೈಲೇಬಲ್ ಇತ್ತು. ಲಾಸ್ಟ್ ವಿಡಿಯೋ ಗಿಟಾರ್ಸ್ ನೋಡಿದ್ರೆ ಅದೇ ರೀತಿ ಈ ಅಂಗಡಿಯಲ್ಲಿ ಇತ್ತು. ನಾನು ರೆಗ್ಯುಲರ್ ಆಗಿ ವಿಸಿಟ್ ಕೊಡೋ ಅಂಗಡಿಯಲ್ಲಿ ಇದೊಂದು ವಿಚಿತ್ರವಾಗಿ ಒಂದು ಗ್ಯಾಜೆಟ್ ಇತ್ತು. ಇದು ಏನಂತ ನನ್ಗಂತೂ ಗೊತ್ತಿಲ್ಲ. ಆಮೇಲೆ ಒಂದು ಸೋನಿ ಇದು ರಿಮೋಟ್ ನೋಡಿದೆ. ಇದು ಯಾವ ಡಿವೈಸ್ ಅಂತ ಐಡಿಯಾ ಇಲ್ಲ. ಚಿಕ್ಕ ವಯಸ್ಸಲ್ಲಿ ಈ ತರ ವಾಕ್ಮ್ಯಾನ್ಸ್ ನಮ್ಗೆ ಸಿಕ್ಬಿಟ್ರೆ ಸಾಕು ಅಂತ ಎಷ್ಟೊಂದು ಆಸೆ ಪಟ್ಟಿರ್ತೀವಿ. ಇವಾಗ ನೋಡಿ ಮೂಸ್ ನೋಡೋರು ಯಾರು ಇಲ್ಲ. ಆಪಲ್ ಅವರ ಐಪಾಡ್ಸ್ ಬಿಟ್ಟಿದ್ದು ಅದನ್ನ ಕಾಪಿ ಹೊಡೆದು ಬಂದವರು ಇವರಲ್ಲ. ಕ್ಯಾಶಿಯೋದು ಒಂದು ಕೀಬೋರ್ಡ್ ನೋಡಿದೆ. ಇದು ವರ್ಕಿಂಗ್ ಅಂತ ಹೇಳ್ತಾ ಇದ್ರು. ಇದು ನಮ್ ರೆಗ್ಯುಲರ್ ಅಂಗಡಿ ಆಗಿರೋದ್ರಿಂದ ಪ್ರೈಸಸ್ ಕೂಡ ತುಂಬಾನೇ ಅಫೋರ್ಡಬಲ್ ಆಗಿರುತ್ತೆ. ಹಾಗೆ ಇದೇ ಅಂಗಡಿಯಲ್ಲಿ ನಿಕಾನ್ ಒಂದು ಕ್ಯಾಮ್ರಾ ನೋಡಿದೆ. ಸೊ ಡಿಸ್ಪ್ಲೇನು ನೋಡೋಕ್ಕೆ ಚೆನ್ನಾಗೇ ಇತ್ತು, ಬಟ್ ವರ್ಕಿಂಗ ಇಲ್ವಾ ಗೊತ್ತಿಲ್ಲ. ಇದ್ರದ್ದು ಬ್ಯಾಟ್ರಿ ಇರಲಿಲ್ಲ. ಐಪಾಡ್ ಜನರೇಷನ್ ಸ್ಟಾರ್ಟ್ ಆಗಿದ್ಮೇಲೆ MP3 ಪ್ಲೇಯರ್ಸ್ ತುಂಬಾನೇ ಪೀಕಲ್ಲಿ ಹೋಗಿತ್ತು ಆ ಟೈಮಲ್ಲಿ. 15,600 mAh ಬ್ಯಾಟ್ರಿ ಪವರ್ ಬ್ಯಾಂಕ್ ಕಣ್ರಿ ಇದು. ಜಸ್ಟ್ 250 ರೂಪಾಯಿ ಅಂತ ಹೇಳ್ತಾ ಇದ್ರು, ಬಟ್ ವರ್ಕಿಂಗ್ ಇಲ್ವಾ ಗೊತ್ತಿಲ್ಲ. ಇದೇ ಅಂಗಡಿಯಲ್ಲಿ 8GB ಪೆನ್ ಡ್ರೈವ್ ಒಂದಿತ್ತು. ಸ್ಟೋರೇಜ್ ತುಂಬಾನೇ ಕಡಿಮೆ ಅಂತ ನಾನು ಇದನ್ನ ಪರ್ಚೇಸ್ ಮಾಡಿಲ್ಲ. ಇದು ಇನ್ನೊಂದು ಯಾವುದೋ ಬ್ರ್ಯಾಂಡ್ದು MP3 ಪ್ಲೇಯರು. ಈಗೇನು ನೀವು ನೋಡ್ತಾ ಇದ್ದೀರಾ, ಹಳೆ ಕೊಡ್ಯಾಕ್ದು ಕ್ಯಾಮ್ರಾ. ಬೆಂಗಳೂರಲ್ಲಿ ಹಳೆ ಕ್ಯಾಮ್ರಾ ಕಲೆಕ್ಟರ್ಸ್ ತುಂಬಾ ಜನ ಇದ್ದಾರೆ. ಅವ್ರಿಗೆಲ್ಲ ಇದು ಜಾಕ್ ಪಾಟ್. ಹಾಗೆ ಮುಂದೆ ಒಂದು ಅಂಗಡಿಯಲ್ಲಿ ಗೇಮಿಂಗ್ ಕನ್ಸೋಲ್ಸ್ ಹಾಕಿಟ್ಟಿದ್ರು. ಇದರಲ್ಲಿ ನಮ್ ಕಣ್ಣಿಗೆ ಸೋನಿದು ಒರಿಜಿನಲ್ PSP ನೋಡಕ್ ಸಿಕ್ತು. ಆ ಗ್ರೂಪ್ ಆಫ್ PSPs ಅಲ್ಲಿ ಐ ಆಮ್ ದ ಓನ್ಲಿ ಪೀಸ್ ಅಂತ ಈ ಸೋನಿದು ಒಂದು PSP ಇತ್ತು. ಇದು ಬಿಟ್ರೆ ಬೇರೆ ಚೈನೀಸ್ ಬ್ರ್ಯಾಂಡ್ ಗೇಮಿಂಗ್ ಕನ್ಸೋಲ್ಸ್ ಇತ್ತು. ಆ ವೈಟ್ ಆದ್ಮೇಲೆ ಇದೊಂದು ಗೇಮ್ ಬಾಯ್ ತರ ಯಾವ್ದೋ ಗೇಮಿಂಗ್ ಕನ್ಸೋಲ್ ಇದು. ಇದೇ ಅಂಗಡಿಯಲ್ಲಿ ಸ್ಪೀಕರ್ ಒಂದಿತ್ತು. ಬರೀ 50 ರೂಪಾಯಿ ಹೇಳ್ತಾ ಇದ್ರು ಇದಕ್ಕೆ. ಬೇಜಾನ್ ಗೇಮಿಂಗ್ ಕನ್ಸೋಲ್ಸ್ ಇತ್ತು. ಒಂದ್ ಗ್ಲಾನ್ಸ್ ತೋರಿಸ್ತೀನಿ, ನೋಡ್ಕೊಳ್ಳಿ ನೀವೇ. ಅದ್ರ ಜೊತೆ MP3 ಪ್ಲೇಯರ್ಸ್ ಕೂಡ ಇತ್ತು. ಹಾಗೆ ಇದೇ ಅಂಗಡಿಯಲ್ಲಿ RC ಹೆಲಿಕಾಪ್ಟರ್ಸ್ ಚಿಕ್ಕ ಸೈಜ್ ಇಂದ ದೊಡ್ಡ ಸೈಜ್ ವರೆಗೂ ವೆರೈಟಿ ಹಾಕಿಟ್ಟಿದ್ರು. ಬಟ್ ರಿಮೋಟ್ಸ್ ಅಂತೂ ಯಾವ್ದಕ್ಕೂ ಇರಲಿಲ್ಲ. ಇಲ್ಲೊಂದು ಅಂಗಡಿಯಲ್ಲಿ ಸೆಕೆಂಡ್ ಹ್ಯಾಂಡ್ ಡ್ರಿಲ್ಲಿಂಗ್ ಮೆಷಿನ್ಸ್ ತುಂಬಾನೇ ಹಾಕಿಟ್ಟಿದ್ರು. ಸೊ ಚೆಕಿಂಗ್ ವಾರಂಟಿ ಕೊಡ್ತೀನಿ ಅಂತ ಹೇಳ್ತಾ ಇದ್ರು ಇವರು. ಅದಾದ್ಮೇಲೆ ಮಕ್ಳು ಆಟ ಆಡೋ ಒಂದು ಬೈಕ್ ನೋಡಿದೆ. ಇದ್ರದ್ದು ಪ್ರೈಸ್ ಮಾರ್ಕೆಟ್ ಅಲ್ಲಿ ಎಷ್ಟಿರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಇಲ್ಲಿ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಕ್ಬಿಡುತ್ತೆ. ಹಾಗೆ ಮನೆಗೆ ಬೇಕಾಗಿರೋ ಟೇಬಲ್ ಫ್ಯಾನ್, ಲೈಟ್ಸ್ಗಳು ಈ ತರ ರಾಶಿ ಹಾಕಿಟ್ಟಿದ್ರು. ಮತ್ತೊಂದು ಅಂಗಡಿಯಲ್ಲಿ ಈ ಸ್ಯಾಮ್ಸಂಗ್ದು ಲ್ಯಾಪ್ಟಾಪ್ ನೋಡಿದೆ. ಇದು 8GB RAM 256GB ಮೆಮರಿ i3 ಪ್ರಾಸೆಸರ್ ಅಂತೆ. ಇದು ವರ್ಕಿಂಗ್ ಅಲ್ಲಿದೆ. ಸೊ ಪ್ರೈಸ್ ಇವರು 6000 ಅಂತ ಹೇಳ್ತಾ ಇದ್ರು. ಈ ಲ್ಯಾಪ್ಟಾಪ್ ಇದ್ದಿದ್ದ ಅಂಗಡಿಯಲ್ಲಿ ಒಂದು ಟಿವಿ ಕೂಡ ಇತ್ತು. ಇದು ಸೋನಿದು LED ಬ್ರಾವಿಯಾ ಟಿವಿ. ನನ್ ಕಣ್ ಮುಂದೆನೆ ಒಬ್ರು 6000 ಕೊಟ್ಟು ಪರ್ಚೇಸ್ ಮಾಡ್ಕೊಂಡು ಹೋದ್ರು. ಮತ್ತೊಂದು ಅಂಗಡಿಯಲ್ಲಿ ಗೇಮಿಂಗ್ ಡಿವೈಸ್ ತರ ಯಾವ್ದೋ ಕಾಣಿಸ್ಕೊಂತು. ಒಂದ್ ಸೈಡ್ ಗೇರ್ ಬಾಕ್ಸ್ ತರ ಇತ್ತು, ಇನ್ನೊಂದ್ ಸೈಡ್ ಏನಂತ ಗೊತ್ತಿಲ್ಲ. ಸೊ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಇದ್ಯಾವುದೋ ವಿಚಿತ್ರವಾಗಿರೋ ಲಾಕ್ ಒಂದ್ ಕಣ್ಣಿಗೆ ಕಾಣಿಸ್ತು. ಇದರಲ್ಲಿ LEDs ಮತ್ತೆ ಒಂದು ಸ್ವಿಚ್ ಕೂಡ ಇತ್ತು. ಸೊ ಇದು ಏನಕ್ಕೆ ಯೂಸ್ ಆಗುತ್ತೆ ನನ್ಗಂತೂ ಐಡಿಯಾ ಇಲ್ಲ. ಹಾಗೆ ಇದೇ ಅಂಗಡಿಯಲ್ಲಿ HDMI ಬಾಕ್ಸ್ ಒಂದಿತ್ತು. ಇದು ಮೋಸ್ಟ್ಲಿ HDMI ಟು LAN ಕನೆಕ್ಟರ್ ಅನ್ಸುತ್ತೆ. ಎಲೆಕ್ಟ್ರಿಕ್ ಟೂತ್ ಬ್ರಷ್ ಸಂಡೇ ಮಾರ್ಕೆಟ್ ಅಲ್ಲಿ ಯೂಸ್ ಮಾಡಿರೋದಾ ಇಲ್ವಾ ಎನ್ಕ್ವೈರಿ ಕೂರಿಸಬೇಕು. ಈ ಒಂದು ಅಂಗಡಿಯಲ್ಲಿ ಪೆನ್ ಡ್ರೈವ್ ತರ ರಾಶಿ ಹಾಕಿದ್ರು. ಇದು ಏನಂತ ನೋಡಿದ್ರೆ ಇದು ಕಾರ್ಡ್ ರೀಡರ್ಸ್. ಪ್ರೈಸಸ್ ಬರೀ 20 ರೂಪಾಯಿ ಒಂದು ಅಂತ ಹೇಳ್ತಾ ಇದ್ರು. ಇದು ವರ್ತಾ ಇಲ್ವಾ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಈ ಅಂಗಡಿಯಲ್ಲಿ ರೌಟರ್ಸ್ ಇತ್ತು. ಸೊ ಇದು ಒಂದು ಡೀಲಿಂಗ್ ರೌಟರ್. ಅದ್ ಬಿಟ್ರೆ ಏರ್ಟೆಲ್ದು ಎಕ್ಸ್ಟ್ರೀಮ್ ಅಂತ ಒಂದಿತ್ತು. ಸೊ ಇದು ಸೆಟಪ್ ಬಾಕ್ಸ್ ರೌಟರ್ ಗೊತ್ತಿಲ್ಲ. ಫೋನ್ ಗಳಿಗೆ ಸ್ಪೇರ್ ಬ್ಯಾಟ್ರೀಸ್ ಒಂದು ಅಂಗಡಿಯಲ್ಲಿ. ಹಾಗೆ ನೋಡಿದ್ರೆ SSD ಒಂದು. ಇದು 256GB, ಬಟ್ ಪ್ರೈಸ್ ಸ್ವಲ್ಪ ಜಾಸ್ತಿ ಹೇಳ್ತಾ ಇದ್ರು. ಬರೀ SSD ಅಲ್ಲ, ಹಾರ್ಡ್ ಡಿಸ್ಕ್ ಕೂಡ ಇತ್ತು. ಈ ಪರ್ಟಿಕ್ಯುಲರ್ ಕೂಡ ಹಾರ್ಡ್ ಡಿಸ್ಕ್ ಏನಿದೆ, ಇದ್ರದ್ದು ರೀಡ್ ರೈಟ್ ಸ್ಪೀಡ್ ಚೆನ್ನಾಗಿದೆ. ಇದು ಮೋಸ್ಟ್ಲಿ 2GB ಗಿಂತ ಕಮ್ಮಿ ಅನ್ಸುತ್ತೆ. ಸ್ಪೆಸಿಫಿಕೇಶನ್ಸ್ ನಾನು ಇದ್ರದ್ದು ನೋಡಿಲ್ಲ, ಬಟ್ ಪ್ರೈಸ್ ಇದು 1000 ರೂಪಾಯಿ ಅಂತ ಹೇಳ್ತಾ ಇದ್ರು. ಇದೇ ಇದ್ರದ್ದು ಬಾಕ್ಸಸ್ 3 ಬಾಕ್ಸಸ್ ಇವ್ರ ಹತ್ರ ಸ್ಟಾಕ್ ಅಲ್ಲಿ ಇತ್ತು. ಅವಾಗ್ಲೇ ತೋರಿಸಿದ ಹಾರ್ಡ್ ಡಿಸ್ಕ್ ನೀವು ಇವ್ರ ಹತ್ರ ನೋಡಬಹುದು, ಬಲ್ಕ್ ಅಲ್ಲಿ ಇದೆ. ಯಾರಿಗಾದ್ರೂ ಬಲ್ಕ್ ಅಲ್ಲಿ ಬೇಕಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಬರೀ 200-300 ರೂಪಾಯಿಗೆ ಕೊಟ್ಟಿರೋ ಕಾಸ್ಗೆ ವರ್ತ್ ಅನ್ಸ್ಕೋಬೇಕು. ಈ ಒಂದು ಅಂಗಡಿಯಲ್ಲಿ ಮಕ್ಳಿಗೆ ಬೇಕಾಗಿರೋ ಟಾಯ್ಸ್ ಎಲ್ಲ ಸಖತ್ ಆಗಿರೋ ಕಲೆಕ್ಷನ್ಸ್ ಅಲ್ಲಿ ಸಿಗ್ಬಿಡುತ್ತೆ. ಈ ರೋಬೋಟ್ ನೋಡಿ ಬರೀ 300 ರೂಪಾಯಿ ಅಷ್ಟೇ. ಇದು ಫ್ಲವರ್ ಪಾಟ್ ಶೇಪ್ ಅಲ್ಲಿ ಇರೋ ಹ್ಯೂಮಿಡಿಫೈಯರ್. ಬರೀ ಟಾಯ್ಸ್ ಮಾತ್ರ ಅಲ್ಲ, ಮನೆಗೆ ಬೇಕಾಗಿರೋ ಎಸೆನ್ಷಿಯಲ್ಸ್ ಬರೀ 200 ರೂಪಾಯಿಗೆ ಇಲ್ಲಿ ಬಲ್ಬು. ಈ ಫ್ಯಾನ್ ಕೂಡ ಅಷ್ಟೇ, ಬರೀ 200 ರೂಪೀಸ್ ಅಷ್ಟೇ. 500 ರೂಪಾಯಿಗೆ ವ್ಯಾಕ್ಯೂಮ್ ಕ್ಲೀನರು. ಇದ್ರದ್ದು ಪ್ರೈಸ್ ನೀವು ಆನ್ಲೈನ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. 300 ರೂಪಾಯಿಗೆ ಸೋಲಾರ್ ಲ್ಯಾಂಪ್. ಪೊಲೀಸ್ ಕಾರ್ ಟಾಯ್ ಬರೀ 200 ರೂಪಾಯಿ. ಹಾಗೆ ಮುಂದುವರಿಸ್ತಾ ಇನ್ನೊಂದು ಅಂಗಡಿಯಲ್ಲಿ ಸ್ಟೋರೇಜ್ ಕೇಸ್ಗಳಿತ್ತು. ಇದೊಂದು 6 ಪೀಸ್ ನಾನು ಪರ್ಚೇಸ್ ಮಾಡಿದ್ದೆ ಬೇರೆ ಸೈಜ್ ಅಲ್ಲಿ. ನನ್ಗಿದು ಮೆಮರಿ ಕಾರ್ಡ್ಸ್ ಇಡಕ್ಕೆ ಮತ್ತೆ ಪೆನ್ ಡ್ರೈವ್ಸ್ ಇಡಕ್ಕೆ ಬೇಕಾಗಿತ್ತು. ಇದರದ್ದು ಕಾಸ್ಟ್ ಬರೀ 5 ರೂಪಾಯಿ ಕಣ್ರಿ ಒಂದಕ್ಕೆ. ಈ ಒಂದು ಅಂಗಡಿಯಲ್ಲಿ ಹೊಸ ಐಟಮ್ಸ್ ಬಾಕ್ಸ್ ಪೀಸ್.
ನೀವೇನಾದ್ರು ಕಂಟೆಂಟ್ ಕ್ರಿಯೇಟರ ಟೇಬಲ್ ಮೈಕ್ ಸೆಟ್ ಇಲ್ಲ ಆಚೆ ಹೋಗಿ ಬ್ಲಾಗ್ ಮಾಡ್ತೀರಾ ಅದು ಮೈಕ್ಸ್. ಇದು ವಯರ್ಡ್ ಮೈಕ್ MRP ಗಿಂತ ಕಮ್ಮಿ ಪ್ರೈಸ್ ಅಲ್ಲಿ ಇವ್ರು ಮಾರ್ತಾ ಇದ್ರು. ಈ ಹಳೆ ಕಾಲದ್ದು MP3 DVD ಪ್ಲೇಯರ್ಸ್ ನಮ್ಗೆ ಒಂದ್ ಅಂಗಡಿಯಲ್ಲಿ ನೋಡಕ್ ಸಿಕ್ತು. ಇವೆಲ್ಲ ಮೋಸ್ಟ್ಲಿ ಆಂಟಿಕ್ ಕಲೆಕ್ಟರ್ಸ್ ತಗೊಂತಾರೋ ಏನೋ. ಸೆಕೆಂಡ್ ಹ್ಯಾಂಡ್ ಅಲ್ಲಿ ಮಾನಿಟರ್ಸ್ ಕೂಡ ಒಂದ್ ಅಂಗಡಿಯಲ್ಲಿ ಅವೈಲಬಲ್ ಇತ್ತು. ಒಂದ್ ಅಂಗಡಿಯಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕಂಪ್ಲೀಟ್ ಬಾಕ್ಸ್ ಪೀಸ್ ಅಲ್ಲಿ ಇತ್ತು. ಈ ಒಂದ್ ಅಂಗಡಿಯಲ್ಲಿ JBL ಸ್ಪೀಕರ್ ಒಂದ್ ನೋಡಿದೆ. ಇದ್ರದ್ದು ತಲೆ ಮೇಲೆ ಐಪಾಡ್ ನ ಚುಚ್ಚಿದ್ರೆ ಹಾಡ್ ಕೇಳಿಸಬಹುದು. ಈ ಒಂದು ವಿಚಿತ್ರವಾಗಿರೋ ಸೋನಿದು ಸ್ಪೀಕರ್ ನ ನೋಡಿದೆ. ಇದ್ರಲ್ಲಿ ಎಷ್ಟೊಂದು ಬಟನ್ಸ್ ಇತ್ತು. ನನ್ ಕಣ್ ಮುಂದೆನೆ ಇದನ್ನ 200 ರೂಪಾಯಿಗೆ ಒಬ್ರು ಪರ್ಚೇಸ್ ಮಾಡ್ಕೊಂಡು ಹೋದ್ರು. ಅದೇ ಅಂಗಡಿಯಲ್ಲಿ ವೈರ್ಲೆಸ್ ಪ್ಯಾಡ್ ಕೂಡ ಇತ್ತು. 90,000 ಐಟಮ್ ಬರೀ 200 ರೂಪಾಯಿಗೆ. ಬಟ್ ಅದು ಒರಿಜಿನಲ್, ಇದು ಕಾಪಿ. ಇಷ್ಟ ಚಿಕ್ಕ ಸೈಜ್ ಅಲ್ಲಿ ಸ್ಟೆಬಿಲೈಸರ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಈ ತರ ಫೋನ್ಗಳು ನಿಮ್ಗೆಲ್ಲ ಜ್ಞಾಪಕ ಇದೆಯಾ? ಮತ್ತೊಂದು ಅಂಗಡಿಯಲ್ಲಿ ಸನ್ ಲ್ಯಾಂಪ್ ಇತ್ತು. ಇದು ಸನ್ ಶೇಪ್ ಅಲ್ಲಿ ಪ್ರೊಜೆಕ್ಟ್ ಮಾಡುತ್ತೆ. ರಿಪಬ್ಲಿಕ್ ಡೇ ಕಾರಣ ಸಂಡೇ ಬಜಾರ್ ಅಲ್ಲಿ ಅಷ್ಟೊಂದು ಶಾಪ್ಸ್ ಇರ್ಲಿಲ್ಲ. ಆದ್ರೂ ತುಂಬಾ ಹೊತ್ತು ವೇಟ್ ಮಾಡಿ ಅಂಗಡಿಗಳು ಹಾಕಿದ್ಮೇಲೆ ಈ ವಿಡಿಯೋನ ಮಾಡಿದೀನಿ. ಅದು ನಿಮ್ಗೋಸ್ಕರ. ಸೊ ನನ್ ಈ ಎಫರ್ಟ್ಗೆ ನಿಮ್ ಕಡೆಯಿಂದ ಬರೀ ಒಂದು ಫಾಲೋ ಮತ್ತೆ ಸಬ್ಸ್ಕ್ರೈಬ್ ಕೇಳ್ತಾ ಇದ್ದೀನಿ ಅಷ್ಟೇ.